ಇದ್ಯಾವ್ದು ಲಕ್ಷ್ಮಣ್ ತೀರ್ಥ ಅಲ್ವಾ? ಕಡಲೆಕಾಯಿ ನೋಡಿ, ಸಿದ್ದಣ್ಣ ಅವರು ಕಡಲೆಕಾಯಿ ಗಿಡದ ಹತ್ರ ಬಂದಿದ್ದಾರೆ. ಇನ್ನು ಕಾಯಿ ಸಿಕ್ಕಿಲ್ಲ. ಆದರೆ ಇದಕ್ಕೆ ಏನಂತ ಹೆಸರು? ಕಡಲೆ ಬೀಜ ಅಂತಾರೆ. ಕಡಲೆ ಬೀಜನ? ಓಕೆ. ಇದನ್ನ ತೊಳೆದ್ಬಿಟ್ಟು ತಿಂತೀರಾ ಹಂಗೆ ತಿಂತೀರಾ? ಹಂಗೆ ತಿನ್ಬೋದು. ಓಕೆ. ಎಷ್ಟು ಎಕರೆಗೆ ಹಾಕಿದ್ದೀರಾ? 3 ಎಕರೆ ಹಾಕಿವಿ. ಖರ್ಚು ಎಷ್ಟು ಬರುತ್ತೆ ಸರ್? ಹಾಂ ಹಾಂ ಅಣ್ಣ, ಎಷ್ಟು ಎಕರೆಗೆ ಹಾಕಿದ್ರಿ ಕಡಲೆಕಾಯಿನ? ಹಾಂ, ಒಂದು ಅರ್ಧ ಎಕರೆ. ಹಾಂ, ಎಷ್ಟು ಖರ್ಚು ಬರ್ತದೆ? ಅದೇ ಎಷ್ಟು ಬರ್ತದೆ? ಹಾಂ ಹಾಂ, ಟೊಮಾಟೋ ಸಿಕ್ತಲ್ವ ದುಡ್ಡು? ಮಣ್ಣು ಚೆನ್ನಾಗೈತೆ ಮಾತ್ರ, ಒಳ್ಳೆ ಫಲವತ್ತಾದ ಮಣ್ಣು. ಇಲ್ಲಿ ಏನು ಫುಲ್ ಹಸಿರು, ಯಾವ ಕಡೆ ನೋಡಿದ್ರು ಇಲ್ಲೇ ಒಂದು ಮನೆ ಮಾಡ್ಕೊ ಇರಬೇಕು ಅನಿಸ್ತದೆ. ಆದರೆ ಬದುಕೋದು ಕಷ್ಟ, ದುಡ್ಡು ಬೇಕಲ್ಲ. ಹಾಂ, ಯಾವುದು? ಎಲ್ಲಿ ತನಕ ನಿಮ್ಮದು? ಹಾಂ 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 ಬರೋಕ್ಕೆ ಟೈಮ್ ಆಗಿಲ್ಲ. ಬನ್ನಿ ಸಿದ್ದಣ್ಣ. ಹ್ಞೂ ಹ್ಞೂ ಡೀಸೆಲ್ ಮೋಟ್ರಲ್ಲಿ ಹೊಡೆದ್ರಾ? ಹ್ಞೂ ಚೆನ್ನಾಗಿ ಬಂದದೆ, ಆದರೂ ಸ್ವಲ್ಪ ಕಳೆ. ಹ್ಞೂ ಇವು ಬರ್ತವೆ ಅಂದರೆ ಇವು ಹಳೆಯದಿಗೆ ಬಿಟ್ಟಿದ್ದವು. ಇವ ಜೋಬಳಿಗಾಗಲಿ. ಬನ್ನಿ ಸೋಮಣ್ಣ, ಚೆನ್ನಾಗಿ ಬೆಳೆದ್ರೆ ಎಷ್ಟು ಬೆಳಿಬೋದು ಕಡಲೆಕಾಯಲ್ಲಿ? ಕಡಲೆಕಾಯಿ ಇಳುವರಿ ಹಾಂ, ಈಗ ಇದನ್ನ ಕಟ್ಟೆ ಆಗ್ಬಾರ್ದು ಕಣೆ. ಹಚ್ಚಲದ. ಹ್ಞೂ ಹೇಯ್ ಚೆನ್ನಾಗಲ್ದೆ. ಯಾವ ನೋಡಿದ್ರೆ ಎಷ್ಟಪ್ಪ ಅದೇ. ಲಾಸ್ಟ್ ಗೀಚ್ಕೊಬಿಟ್ರೆ ಕಾಯಿ ಬಲ್ತಾವಲ್ಲ. ಇದು ಬಲ್ತೈತೆ ಇದು. ಇಲ್ಲಿ ಕಲರ್ ಬಂದು ಇರೋದಕ್ಕೆ ಹಿಂಗಿರ್ಬೇಕೈತೆ ಕಾಯಿ. ಅದೇ ಕಾಯಿ ಇಲ್ಲನೂ ಬಲ್ತೇ ಒಟ್ಟಲ್ಲಿ. ಭೂಮಿನ ಗುಣನೇ ಅಂತ ಅದು ಕಂಡ್ರು, ಸಂಪತ್ತಿಗೆ ಸವಾಲಲ್ಲಿ ಹೇಳ್ತಾರಲ್ಲ. ನಮ್ಮ ಹೊಲದಲ್ಲಿ ನಾನು ತಿನ್ನಕ್ಕೆ ಯಾವ ಬಡ್ಡಿ ಮಗನೇನು ಕೇಳಬೇಕು? ಟಮಾಟೋ ಕುಯ್ಕೋಬೇಕು ನಮಗೆ. ಇಲ್ಲ ಅಣ್ಣ, ಕಷ್ಟ. ಒಳೆ ಬಂದ್ಬಿಡ್ತದಲ್ಲ ಆಗಸ್ಟ್ಗೆ, ಗದ್ದೆ ನಾಟಿ ಟೈಮ್ಗೆ. ಯಾರೋ ಕುಯ್ತಾರೆ. ಹಾಕೋರೆ ಇನ್ನು 3-4 ಎಕರೆ ಇದೆ. ಒಳೆಯಲ್ಲಿ ದಟ್ಟಾಕಿಲ್ಲ ಅದೇ ದಾಟ್ಬೇಕಂಬ. ಇಲ್ಲ ಅಣ್ಣ, ನೀರು ನಿಂತೋಯ್ತೆ. ನಡ್ರಿ ನೋಡ್ಕೊ ಬರೋದ ಫೈನಲ್ ತನಕ. ಬಡ ಇಲ್ಲ ಕಣ, ನೀರಿಗೆ ನಮಸ್ಕಾರ ಮಾಡ್ಕೊ ಬರೋದ. ನೀರಿಂದ ರೈತರೆಲ್ಲ ಬದುಕ್ತಾರೆ. ಇಲ್ಲೂ ಹಳೆ ತಿಂತವೆ ಕಡೆ. ಇವಾಗ ಇಲ್ಲೂ ಹಳೆ ಅಲ್ವೇ, ಸಿಕ್ಕಾಪಟ್ಟೆ ಏನೇನಾರು ತಿಂತವೆ ಇಲ್ಲಿ ಕಳಕ ಪಳಕ. ಮೊಲಗಳು ಹಸಿ ಇದಾವ. ಅದೇ ಏನೇ ಇಂಥ ಮಣ್ಣೆಲ್ಲ ಅವ್ನು ಹೂವನ್ನ ಹಾಕಿ ಕಳೆಕ ಬೆಳೆದ್ರೆ ಒಳ್ಳೆ ಇಲ್ಲ ಅಂದ್ರೆ ತಾಕತ್ ಭೂಮಿ ಕಡೆ ಇದು ಏನ ಸೂಪರ್ ಗೋಡ್ ಮಣ್ಣಲ್ವಾ? ವಾ ಅಣ್ಣ ಇವತ್ತದೇ ಜಾಸ್ತಿ ಐತೆ. ಮೆಕ್ಕಲ್ ಮಣ್ಣು ಅಂತಾರೆ, ಹಿಂದಿ ಮಣ್ಣು ಇದು. ಇದನ್ನ ಮಣ್ಣ ತಗ್ಸ್ಬಿಟ್ರೆ ಅಣ್ಣ, ಆಗ ನೀರು ಇಲ್ಲಿ ಜಾಸ್ತಿ ಸ್ಟಾಕ್ ಆಯ್ಕಿಲ್ವಾ? ಒಳ್ಳೆಯದೇ ಕಡೆ ಅಂತಾನೆ. ಸರ್ಕಾರದವ್ರು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಹುಲ್ ತುಂಬ್ಕೊಬಿಟ್ಟೈತೆ ಜಾಸ್ತಿ. ಇಲ್ಲಿ ನೋಡ ಏನು ಕೈಯಲ್ಲೇ ಬಗಿಬೋದು ಒಂದು ಅಡಿಯ. ಸಾವಯವ ಹಿಂಗೆಲ್ಲ ಜಾಸ್ತಿ ಐತೆ ಇದರಲ್ಲಿ. ಅಂತ ಅಣ್ಣ ಒಳೆ ಇದ್ದ ಅಲ್ಲೇ ಹೋಯ್ತಾ
ಆ ಕಡೆಗೆ ದಾಟೋಕೆ ಹಾಕಿಲ್ವಾ ಅದ್ರ ನನ್ನ ಮಕ್ಳು ಯಾರು ಈ ಕಡೆ ಹಾಕಿಲ್ಲ ಟಮಾಟನ ಆ ಕಡೆ ಹಾಕೊಂಡೆ ಅಣ್ಣ ನೀನು ಸುಮ್ಮನೆ ಹಿಂಗೆ ಸುತ್ತಿಸ್ತಾ ಇದ್ದಲ್ಲ ಕಳೆಕ ಬೇರೆ ಎಳ್ಸು ಅವ್ರೇ ಮಾಡ್ಯಾರ ನೀನು ಬರೀಕ್ಲ ಇದೆಲ್ಲ ಹುಟ್ಟೋದು ನೀರು ನದಿ ಗೊತ್ತಿಲ್ಲ ಲಕ್ಷ್ಮಣ್ ಅಂತ ಹಾಂ ಇರಬೇಕು ಹುಣಸೂರಲ್ಲಿ ಗಲೀಜು ಆಯ್ತದೆ ವೇಸ್ಟ್ ನೀರೆಲ್ಲ ಅಲ್ಲೇ ಬಿಟ್ಟು ಯಾಕೆ ಕಳೆಕಾಯಿ ಎಲ್ಲ ಬಂತಿರೋ ನೋಡು ಇದಕ್ಕಿಂತ ಹಾಂ ಒಳ್ಳೆ ಇನ್ವೆಸ್ಟ್ಮೆಂಟ್ ಇದೆ ಇದೇ ಫಸ್ಟ್ ಹಾಕಿರೋದು ಫಸ್ಟು ಅಣ್ಣ ಆ ಕಡೆ ಇನ್ನೂ ಬಂತಿರೋವಲ್ಲ ಅಲ್ಲಿ ಅಣ್ಣ ಇವು ಅಲ್ಲಿಗಿಂತ ಇಳಿಸಲ್ಲ ಕಣ ಎಲ್ಲಿ ಲೇಟಾಗಿ ಚೆಲ್ಲೋರೆ ಅಣ್ಣ ಇವರು ಅವ್ರು ನೀರು ಖಾಲಿ ಆಗಿತ್ತು ಬೇಗ ಚೆಲ್ಕೊಂಡವ್ರೆ ಹ್ಞೂ ಇವ್ರದ್ದು ಒಳ್ಳೆ ಕಡಿಮೆ ಆದ್ಮೇಲೆ ಆದಂಗೆ ಚೆಲ್ಲಿರೋದು ಬಲೆ ಹಾಕೋರೆ ಒಳ್ಳೆ ಐತೆ ಏನ ಇಲ್ಲಿ ಸಮುದ್ರ ಕಡೆ ದನ ಸಾಕಳಕ್ಕೆ ಮಳೆ ಯಾವಾಗಲೂ ಹಿಂಗೆ ಇರ್ಬೇಕಣ್ಣ ನಿಮ್ಗೆ ಹೋಯ್ತಾ ಇರ್ಬೇಕು ಹಿಂಗೆ ಇರ್ಬೇಕು ಎಲ್ಲೋ ಕಣ ಮಳೆ ಯಾವಾಗಲೂ ಹಿಂಗೆ ಇರಬೇಕು ಇವರೇ ರಾಜರು ಮಳೆ ಯಾವಾಗಲೂ ಹಿಂಗೆ ಇರಬೇಕು ಇರ್ಗ ಅದೇನು ಮಾಡಕ್ಕೆ ಬಂದು ಅದು ಸುಮ್ಮನೆ ಕೇಮಿಲ್ದೇನ ಹೌದು పొట్ట కణ పొట్ట 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 పొట్ಟ ಇವು ದಪ್ಪ ಆಯ್ತವೆ ಮೀನಲ್ಲಿ ಒಳ್ಳೆ ದುಡ್ಡು ಮಾಡ್ಬೋದಣ್ಣ ಕಬಾಬ್ ಮಾಡ್ತಾರಲ್ಲ ದಿನ ಒಳ್ಳೆ ಕಾಸು 2-3 ಸಾವಿರ ಮಾಡ್ತಾರೆ ಅಡ ಆ ಕಡೆ ಒಬ್ಬ ನಿಂತಿದ್ರೆ ಈ ಕಡೆ ಒಬ್ಬ ಅಗ್ಗಡ್ಕ ಆರಾಮಾಗಿ ಹೊಂಟೋಗೋದು ಹ್ಞೂ ಹಾಳೈತೆ ಆಳ ಇರ್ಲಿ ಬಿಡ ಮರ ಹೋಗ್ದೇನೆ ನಮ್ರ ಮರ ಈಗ ನಡ್ಕೊಂಡು ಹೋಗೋದಿಲ್ಲಣ್ಣ ಅದು ನಿಜಾನೇ ಹಗ್ಗ ಇಲ್ದಿರೋ ಹೋಗೋದು ಈಜು ಹೊಡಿಬೋದು ಅಣ್ಣ ಎಷ್ಟು ಉಣ್ಕಂದಣ ಇದು ಇದು ಇಲ್ಲಿ ಗಂಟು ಬತ್ತೆ ಬದಿ ಜಾಸ್ತಿ ಉತ್ಕತ್ತೆ ಕಾಲು ಕಿಲಿಕ್ ಹಾಕಿಲ್ಲ ಅಲ್ಲಿ ಹೋಗ್ಬೋದು ಅಲ್ಲಿ ಆ ಕಲ್ಲವರಲ್ಲಿ ಹಾಂ ಅದಾಗ ಸೀರೆ ಕಟ್ಟಿದ್ದೀಣ ಇದ್ದಂಗೆ ಮಳೆ ಒಳ್ಳೆ ಕೆಲಸ ಅದಕ್ಕಿಂತ ಇದು ಮಾಡ್ಕೊಡ್ಬೇಕಣ್ಣ ಏನಿತ್ತಾಗೆಲ್ಲ ಡೀಸೆಲ್ ಮೋಟ್ರ್ ಸಿದವ್ಯಾ ಒಳ್ಳೆ ದುಡ್ಡು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬದಲಾಗದೆ ಇದರಿಂದ ರೈತರು ಉದ್ಧಾರ ಆದರೆ ಎಲ್ಲರೂ ಗಾಡ್ ಬಂದರೆ ವೇಡ್ ಮೋಟ್ರ್ ಎತ್ಕೊಂಡು ಮಡಿಕೋಬೋದು ಬರೀ ಕಳ್ತನ ಬಿಟ್ಟಿನಿ ಅಲ್ವಾ ಇಲ್ಲ ಕಣ ಈ ಸುತ್ತಕ್ಕೆ ಬಂದರೆ ಗಾಡ್ ಬಂದರೆ ಈ 2 ಮೋಟ್ರ್ ಎತ್ಕೊಂಡು ಮಡಿಕೋಬೋದು ಇಲ್ಲೇ ಸರಿ ಹಿಂಗಂತಿದೆ ಸರಿಯಾಗಿ ಹೇಳಿದೆ ಹೌದು ಬಾಳೆ ಜೆ ಸಿ ಪಿ ಏನು ಬಂದಿರ್ಬೇಕು ಅಲ್ಲಿ ಹತ್ರ ಬಂಡವಾಳ ಹಾಕೋರಲ್ಲ ತೆಗಿಬೇಕಲ್ಲ ದುಡ್ಡು ವಾಪಸ್ಸು ಬಂದಾಗ ಅದು ಆದಾಗ ರೆಡಿ ಬನ್ನಿ ಗ್ಯಾರಂಟಿ 20 ಲಕ್ಷ ಆಯ್ತದೆ ಹಾಂ 20 ಆಯ್ತದೆ ಹಾಂ ಅಣ್ಣ ನಮ್ದೇ 20 ಖರ್ಚಾಗ 20 20 ಎಕರೆಗೆ ಎಷ್ಟು ಖರ್ಚು 20 ಆದರೆ ಚೊಂಬೋ ಅಷ್ಟೊಂದು ಖರ್ಚು ಮಾಡಿದ್ರಣ್ಣ ಹಾಕಿರೋದು 3 ಎಕರೆ 1 ಎಕರೆಗೆ ಎಷ್ಟು ಖರ್ಚು ಬಂದ ಶುಂಠಿಗೆ
5,000 ಆದರೆ ಇಲ್ಲಾಂದ್ರೂ 5,000 ಆದರೆ ಒಂದು 50-60 ಲಕ್ಷ ಆಗಬೇಕು ಚಿಕ್ಕ ಬಿತ್ತಳೆ ದೊಡ್ಡ ಬಿತ್ತಳೆ ಚಿಕ್ಕ ಬಿತ್ತನೆ ಪಕ್ಕ. ಚಿಕ್ಕ ಬಿತ್ತಳೆ ಇಳುವರಿ ಬರ್ಬೇಕಾ? ಅಣ್ಣ ಕರೆಕ್ಟಾಗಿ 50 ಲಕ್ಷ ಒಂದು 1,000 ಮುಟ್ಟ ಬಿಡ್ತಾನ 3 ಎಕರೆಗೆ. ಗೊಬ್ಬರ ಹಾಕಿದ್ರಣ್ಣ ಎಷ್ಟು ಲೆಕ್ಕ ಹಾಕ್ತಿರೋದು ಅಂತ 400 ಬೇಡ 350 ಚೀಲ ಹಾಕ್ತಿರೋದು. ಅರ್ಥ ಆಯ್ತಾ? 1,000 ಹಾಂ ಎಕರೆಗೆ ಹಾಂ 300 ಚೀಲ ಎಲ್ಲಿ ಬರ್ಬಿಟ್ಟೆ ಬಾಳಿ 300 ಅನ್ಕಪ್ಪ. 250 300 ಒಳಗೆ ಅಲ್ಲಿ ಹಾಕಿರೋದಕ್ಕೆ 1,000 ಮೂಟೆ ಶುಂಠಿ ಬೇಡವಾ? ಬೇಕು ಹೊಸಿ ಖರ್ಚು ಮಾಡಿದಿರಣ್ಣ. ಬಿತ್ತನೆ ಬಿಟ್ಕೋಬೇಕಲ್ಲ. ಇಲ್ಲಾಂದರೆ ಬಿತ್ತನೆಗೆ ಸೇಲ್ ಮಾಡ್ಬಿಡಿ, ಒಂದು ವರ್ಷ ಕಾದ್ಬಿಟ್ಟು ಹಂಗಾಯ್ಕಿಲ್ವಾ? ಹಾಕಿರೋ ದುಡ್ಡು ವಾಪಸ್ ಬರ್ಬೇಕು, ಅವಾಗ ಚಂದ ಕೆಲಸ ಮಾಡೋಕೆ ಖುಷಿ ಬರ್ತದಾಗ. ದುಡ್ಡೇ ಬರ್ದಾರೆ ಹೊಟ್ಟೆ ಉರಿತೀವಿ. ನೋಡಿ ಡಬಲ್ ಬತ್ತೆ ಕಣ. ಲಕ್ಷ್ಮಣ ತೀರ್ಥ ನದಿ ನೋಡ್ದವ, ತುಂಬ ಚೆನ್ನಾಗೈತೆ. ಕೆ ಆರ್ ಎಸ್ ಹೋಯ್ತದೆ. ಕೆ ಆರ್ ಎಸ್ ಹೋಯ್ತದೆ. ಈ ಕಡೆಯಿಂದ ಲಕ್ಷ್ಮಣ ತೀರ್ಥ, ಆ ಕಡೆಯಿಂದ ಕಾವೇರಿ. ಬರ್ರಿ ಅಲ್ಲಿ ಫಸ್ಟ್ ಕಿತ್ತಲ್ಲ ಅಲ್ಲೇ ಸರಿ 2 ಬುಡ ಕಳೆಕ ಕಿತ್ತದು. ಬನ್ನಿ ಹೋಮ ಬನ್ನಿ. ಸಾಮಾನು ಬರೋದಾ? ಫೋನ್ ಮಾಡ್ತೀನಿ ಊರಿಗೆ. ಎಷ್ಟಾಗಿದೆ ಅಣ್ಣ? ಆಯಿತು, ನೀವು ಹೆಂಗೆ ಅಣ್ಣ ಕಟ್ಸ್ಕೊಟ್ಟೆ ಅದ ಹಾಂ ಊರಿಗೆ ಕೊಟ್ಮೇಲೆ ನೆಕ್ಸ್ಟ್ ಅದೇ ಊರಿಗೆ ಕೊಡಂಗಿದ್ರೆ ಹೇಳು, ಯಾರು ಒಬ್ರು ಪಾರ್ಟಿ ಯಾರು. ಅದು ಇನ್ನೂ ಪಿಕಪ್ ಆಗಬೇಕು. ಅದಕ್ಕೆ ಸುಮ್ಮನೆ ಇನ್ನೂ ರೆಡಿ ಮಾಡಿಲ್ಲ. ಅದು ಮಾಡ್ಕೊಳ್ಳಿ. ಈಗ ಕಟ್ಕೊಬತ್ತೀನಿ ಗಾಡಿಯ. ಅದರಲ್ಲಿ ಹಾಂ ಸುಮಾರು ಬಂದ. ಇವತ್ತು ಕಟ್ತೀನಿ. ಈಗ ಅವ್ರ ಜೊತೆಲಿ ಒಂದು ಆಳು ಇದ್ದೀವಲ್ಲ, ಇವತ್ತು ರಾತ್ರಿ ಎಲ್ಲಿ ಹೋಗಿಲ್ಲ. ನೋಡ್ದಲ್ಲ ಬಂದವನೇ. ಹಾಂ ಸರಿ ಆಯಿತು, ಪಾಠ ಮಾಡು. ಕೊಡಂಗಿದ್ರೆ ಹೇಳಿ ಕಳ್ಸು. ಏನು ಮಾಡೋದು ಜೊತೆ ಆಗ ಕೂತ್ಕೊಂಡೆ ಒಂಟಿ ಸಾಕಳ್ದಾನೆ. ಏನಿಲ್ಲ, ಇವತ್ತೇ ಜೊತೆಗೆ ಹಾಕಿದ್ರು 50 ಹಾಲು ಮತ್ತೆ ಮಂದಾವಸಿ. ಇದು ನಿನ್ನ ಕರೆ ಸರಿ ಆಯ್ತು. ಈಗ ಮುಳುಗಡೆ ನೀರು ಯಾಕಣ ಸರೋ? ಓ ಆಗ ನಮ್ಮ ಮಾವ ಇದ್ದಾಗ ನಮಗೆ ಏನು ಗೊತ್ತಾ, ತಣ್ಣಿ ಕಾಯಿ ಇವಕ್ಕೆ ಬರಿಲ್ಲ ಕಡೆ ಅವು. ಏನ ಗಾಡಿ ಅಲ್ಲದೆ ಕಾಯಿ ಇಡ್ತಾವಳೆ ಕಂತಿನ ನನ್ನ ಮಗ ಕಟಾಕ ಬಂದ. ಅದಕ್ಕಿಂತಣ ನಮ್ಮ 2ನೇ ಅಕ್ಕನ ಕೊಟ್ಟಿವಲ್ಲ ನೋಡು, ಅವರು ಬೇಡ 2 ಎಕರೆಗೆ ಅದೇ ಬೇಡ, 1 ಕೋಟಿ ಆಯ್ತು ಕಣ 1 ಎಕರೆಗೆ. ಹೆಂಗೆ ಅಂತ ಹೇಳೋಣ, 24 hours ನೀರಿಯೇ, ಎಷ್ಟು ಫಸ್ತಾರು ಬೆಳೀತೀನಿ. ವಾ ಅಲ್ಲಿ ಯಾವಾಗಲೂ 2 ಫಸಲು ನೀರಿಯೇ. ಶ್ರೀರಂಗಪಟ್ಟಣ ಬೈಲು ನೀವು ಕೊಡ್ತೇವೆ. ಅಮ್ಮನೋರಾಗ ಅಮ್ಮ ಬೋದಿದೆ ಕಣಪ್ಪ ಬೈ. ಇನ್ನೂ ಹೂ ಮಾಡಿಸ್ಬೇಕು. ಇಲ್ಲ ಕಣ, ಹೂವು ಇನ್ನೂ ಮಾಡಿಸ್ಬೇಕು. ಪರದ್ಬಿಟ್ಟವೆ ಕಣ, ಏನೋ ತಿಂದ್ಬಿಟ್ಟವೆ ಇಲ್ಲಿ. ಹಾಂ ಏನೋ ತಿಂದಾಕ್ಬಿಟ್ಟವೆ ಇಲ್ಲಿ. ಈ ಕಡಕಾಯೋ ಎಲ್ಲ ತಿಂದ್ಬಿಟ್ಟವೆ ಇಲ್ಲಿ ಅಣ್ಣ, ಪರ್ಕ ತಿನ್ಕೊಂಡವೆ.
ಕೆಲ್ಸು ಹಾಂ ನಮ್ಮ ಏನಮ್ಮ ನಮ್ಮ ಒಮ್ಮೆ ಬರೋ ಸುಮ್ಮನಮ್ಮ ಮೊದಲು ಕಮಾನು ಡಾರ್ಲಿಂಗ್ ಐ ಹೋಗೋಣ ಮೇಲೆ ಕಡಕ ಹಾಂ ಮೇಯ್ಬೇಕಂತ ಸ್ವಾಮಿನಂದ ಬಾಸವಣ ಕಟ್ಕೋ ಅದೇನೋ ಇಟ್ಕೋ ಹೋಯ್ತಾಳೆ ಸ್ವಾಮಣಗೂ ಬುದ್ಧಿಲ್ಲ ಕಯ ಕೂಗಿ ಹೇಳ ಅವ್ರು ಕೈ ಸಿಪ್ಪುಡ್ತಾನೆ ಅದೇನ ಕಡೆ ಗೋಷ್ಠಿ ಹಿಡಿಬಿಟ್ಟಾಗ ತೊಳಿಬೇಕಲ್ಲ ಅರೆ ಆರಾಮ ಕಳೆ ಹೆಂಗೆ ಗದ್ದೆ ಬೈಲು ಹಳ್ಳಿಗಳಲ್ಲಿ ಇರೋಕ್ಕೆ ಚಂದ ಖುಷಿಯಾಗಿರ್ಬೋದು ಆದರೆ ಕಾಸು ಎಷ್ಟು ಗಂಟೆ ಇಟ್ಕೋಬೋದು ಎತ್ತ ಬಳವಲ್ಲ ಕಣ ನಮ್ಮ ಕಡೆ ಒಂದು 50 ಸರಿ 60 ತಿಗಾಬರ್ಕನಾಗಿದೆ ನಡಿ ಚೆನ್ನಾಗದೆ ಆದರೆ ಸಣ್ಣದಪ್ಪ ಅಯ್ಯಪ್ಪ ಹೌದು ಯಾವ್ದು ನಿಮ್ಮ ಹೊಸ್ಕೊಳವೆಲ್ಲ ನಿಮ್ಮ ಹೊಸ್ಕೊಳಗೆ ಒಂದು ಕಾಸು ಮೇಲೆ ಆಯ್ತು ಕಡೆ ಅದು ಸತ್ಯ ನಿಮ್ಮ ಹೊಸ್ಕೊಳಗಿಂತ ಒಂದು ಕಾಸು ಮೇಲೆ ಆಯ್ತು ಕಡೆ ನಮ್ಮವು ಅಲ್ಲೇ ಸುಮಾರು ವರ್ಷ ಆಗದೆ ಇವ್ರು ಹೊಸ್ಕೊಳವೇಣ ಅವಕ್ಕೆ ಇವ್ರು ಮೇಲೆ ಬೇಡ ಅವಕ್ಕೆ 6-7 ವರ್ಷ ಆಗ್ಬಿಟ್ಟೈತೆ ನೀವು ಕೆಲಸ ಮಾಡೋ ವಯಸ್ಸೀಗ ಎಷ್ಟೋ ಒಂದು ಅಲ್ಲ ಕರಿ ಒಂದು 60ಕ್ಕೆ ಹೋಗುವೆ ನಿಮ್ಮ ಓ ಹಾಂ 60ಕ್ಕೆ ಇಲ್ಲ 70 ಕೇಳ್ತಾವ್ರೆ ಏನಿಲ್ವಾ ಏಯ್ ಬಾ ಅವ್ನು ಕಣ ಏ ಒಂದು 60-65 ಗಂಟೆ ಆಯ್ತು ಕಣೆ ಹಾಂ ಹ್ಞೂ ನಾನು 1 ಲಕ್ಷ ರೂಪಾಯಿ ಆಗಲಿ ಬಿಳಿಯವು ಸೂಪರ್ ಆಗಿರ್ಬೇಕು ಸೋಕಿ ಎತ್ತು ಅಂತ ಕಟ್ಕಪ್ಪ ಅಂತ ನಾನು ಹೇಳ್ತೀನಿ ಏನು ಮಾಡೋದು ನಮ್ಮ ಪಪ್ಪ ಕೇಳಿಕಿಲ್ವಲ್ಲ ಸೋಕಿ 2 ದಿನ ಏನಾರ ತಿಗ ಎತ್ಕೊತ ಅಂದ್ರೆ ಹೋಯ್ತಲ್ಲ ಇಂತೇವೆ ಸರಿ ನಿಮಗೆ ಹಾಂ ಅಣ್ಣ ಏಕೆ ಹ್ಞೂ ಓ ನಿಮ್ಮ ಮಾರಿದ್ವಾ ಹಾಂ ನೀವು ಒಂದು 15,000 ಇರಾಕ್ಬೇಕಣ್ಣ ಇವಕ್ಕೆ ಹಾಂ ತಿರ್ಗಾ ತರಬೇಕು ತಗೋಣ ಮಾತ್ರ ಈಗಿರೋ ದನ ಮಾತ್ರ ಕೆಲಸಕ್ಕೆ ಸೂಪರ್ ಎಲ್ಲಿ ಊದ್ಕಲಿ ಎಳ್ಕ ಬಂದ್ಬಿಡ್ತಾರೆ ಒಟ್ಟಿಗೆ ಬತ್ತೆ ಒಂದು ಹ್ಞೂ ಪಾಪ ಬಿಳಿದು ಏನು ನಿಮ್ಮ ಅಮ್ಮನ ಒಂದರಷ್ಟು ರವಷ್ಟು ಕುಡಿಕೋದು ಯಾವುದು ಬಿಳಿದು ಬಿಳಿದಲ್ಲ ಹ್ಞೂ
ಯಾವುದು ಕಪ್ಪಸ ಏಯ್ ಬಿಳಿದು ಕಣ್ ಬಾ ಗುರಿ ಹಾಕ್ಬರೋದು. ಬಿಳಿದು ಒಂದು ಹಣ ಇವ್ರ ಅಮ್ಮ ಅಲ್ಲಿರ್ಲಿ ರಯ್ಯೋ ಅಂತ ಹಂಗೆ ಇಲ್ಲ ಅದು ತಿಂಡಿ ಮಡ್ಗಕ್ಕೆ ಹೋದ್ರು ಅಷ್ಟೇ ಅದು ಅಂತದೆ. ಯಾಕೋ ತಿಂಡಿ ಮಡ್ಗ ಸುಮ್ಮನೆ ಆಯ್ತದೆ. ಓ ಸಿಗಳಕಾಯಿ ಹೇಳ್ತೀನಿ ಬೇಡ ಮುಗಿದು ಕಳಕಾಯಿ ಬೌಂಡ್ರಿ ಮಾತ್ರ ಸೂಪರ್ ಕಾಣಿಸ್ತಿದೆ. ಸರಿ ಹೊರಡೋದಾ? JCB ಅವ್ನು ಬರ್ತಾನಂತ ಕೆಲಸಕ್ಕೆ.